ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್ನ. ಪ್ರತಿಯೊಂದು ಒಂದು ಅಂಗವಾಗಿರ್ತಕ್ಕಂಥ ಚುನಾವಣೆಗಳಲ್ಲಿ ನಡೆದಿರ್ತಕ್ಕಂಥ ಕೆಲಸ ನಾನಿದನ್ನು ನೇರವಾಗಿ ಹೇಳ್ತೀನಿ. ಕಾಂಗ್ರೆಸ್ ಮತ್ತು ನಮ್ಮ ಸಂಪಂಗಣ್ಣರ ಒಳ ಒಪ್ಪಂದದಂತೆ ಇದನ್ನ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಸೇರಿ ನಿಮ್ಮನ್ನ ಆರೋಪ ಮಾಡ್ತಾರೆ. ಇದಕ್ಕೆ ನೀವು ಉತ್ತರ ಕೊಡ್ಬೇಕು ಅಂತ ಹೇಳಿದೆ. ಕಾಂಗ್ರೆಸ್ ಮತ್ತು ನಮ್ಮ ಸಂಪಂಗಣ್ಣರ ಒಳ ಒಪ್ಪಂದದಂತೆ ಇದನ್ನ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಸೇರಿ ನಿಮ್ಮನ್ನ ಆರೋಪ ಮಾಡ್ತಾರೆ. ಇದಕ್ಕೆ ನೀವು ಉತ್ತರ ಕೊಡ್ಬೇಕು ಅಂತ ಹೇಳ್ತಾರೆ. ಅವ್ರಿಗೆ ನಾನು ಕೆಲವು ಪ್ರಶ್ನೆಗಳನ್ನ ಕೇಳಬೇಕಾಗತ್ತೆ. ಇವತ್ತು ನಾವು ಇದನ್ನ ದೊರೆಯುತ್ತಿಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಕೆಜಿಎಫ್ ತಾಲೂಕಲ್ಲಿ ಹಿಟ್ಲರ್ ದರ್ಬಾರ ಅಂತ ಏನ್ ನಾವು ಕರಿತಾ ಇದ್ರಿ, ಇವತ್ತು ಆ ಹಿಟ್ಲರ್ ದರ್ಬಾರ ಇಲ್ಲಿ ನೋಡ್ಬೇಕಾಗುತ್ತೆ. ಮೊದಲಿಗೆ ನಾನು ಮಾನ್ಯ ಸಂಪಂಗಿ ಅಣ್ಣನವ್ರನ್ನ ಕೆಲವು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಬಯಸ್ತೀನಿ. ನಾನೇನಾದರೂ ಅವ್ರ ಬಗ್ಗೆ ಮಾತಾಡಿದ್ರೆ ಕೆಲವು ಹೊಡಿತೀನಿ ಬಡಿತೀನಿ ನೀನು ಸಿಕ್ಕು ಅಂತ ಹೇಳುವಂಥ ಪರಿಸ್ಥಿತಿ ಕೆಜಿಎಫ್ ತಾಲೂಕಲ್ಲಿ ನಿರ್ಮಾಣವಾಗಿದೆ. ನಾವು ಸಹ ನಮ್ಗೆ ಯಾಕೆ ನಮ್ಮ ಒಂದು ಸಮಾಜ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗೋಣ, ನಮ್ಮ ಒಂದು ಸಮಾಜ ಸೇವೆ ಮುಖಾಂತರ ರೈತರಿಗಿರ್ಬೋದು, ನಮ್ಮ ನಗರ ಭಾಗದಲ್ಲಿರ್ಬೋದು, ನಾವು ಒಂದು ಒಳ್ಳೆಯ ಕೆಲಸವನ್ನ ಮಾಡೋಣ ಅಂತ ಮುಂದಕ್ಕೆ ಹೋಗ್ತಾ ಇದ್ವಿ. ಒಂದು ಆನ್ ದಿ ರೆಕಾರ್ಡ್, ಆಫ್ ದಿ ರೆಕಾರ್ಡ್ ಅಲ್ಲ, ವಿತ್ ರೆಕಾರ್ಡ್ ಅಲ್ಲಿ ಕೇಳೋದಕ್ಕೆ 498 ಜನ, ಅಂದ್ರೆ 615 ಜನ ಇರುವಂತಹ ಒಂದು ನಮ್ಮ ಸೊಸೈಟಿಯಲ್ಲಿ 80% ರೈತರು ಕೂಡ ಇದರಲ್ಲಿ ಅನರ್ಹರಾಗಿದ್ದಾರೆ ಅಂತ ಹೇಳಿ ಎಲ್ಲರಿಗೂ ಕೂಡ ರಿಕ್ವೆಸ್ಟ್ ಬಂತು. ತದ ತಕ್ಷಣ ಕೂಡ ಅವ್ರಿಗೆ ಫೋನ್ ಮಾಡಿದ್ರು, ಯಾರು ನಮ್ಮ ಸೆಕ್ರೆಟರಿ ಆಗಿರ್ಬೋದು ಮತ್ತೆ ಪ್ರೆಸಿಡೆಂಟ್ ಆಗಿರ್ಬೋದು, ನೋಡಿ ನಮ್ಗೆ GBM ಮೀಟಿಂಗ್ ಬಂದಿಲ್ಲ, ಬೇರೆ ಮೀಟಿಂಗ್ ಯಾವ್ದು ಕೂಡ ಕರೆಕ್ಟ್ ಆಗಿ ನಮ್ಗೆ ನೋಟಿಸ್ ಬರ್ತಾ ಇಲ್ಲ, ಇದು ಮಾತ್ರ ಕರೆಕ್ಟ್ ಆಗಿ ಬಂದಿದೆ, ಇದು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು ಇದು ನಮ್ದಲ್ಲ ತೊಂದ್ರೆ, ಇದು ಅಕಾರ್ಡಿಂಗ್ ಟು ದ ಲಾ ಇದೆ, ಏನಂತ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಹೇಳಿದ್ರು. ಮತ್ತೆ ಇನ್ನೊಂದು ಮಾತು ಹೇಳಿದ್ರು, ಇದೇನ್ ಪ್ರಾಬ್ಲಮ್ ಇಲ್ಲ, ನೀವು ಒಂದು ಲೆಟರ್ ಕೊಡಿ, ನೀವು ನಿಮ್ಗೆ ಯಾವತ್ತು ನಿಮ್ ನೋಟಿಸ್ ತಲುಪಿದೆಯೋ ಅದರಿಂದ ಹಿಡಿದು 15 ದಿವಸ ಟೈಮ್ ಇರುತ್ತೆ, ನೀವೊಂದು ಹಿಂಬಾರ ಕೊಡಿ ಅಂತ ಹೇಳಿದ್ರು. ಆ ತಕ್ಷಣ ಕೂಡ ನಾವು ಕೂಡ ಪಾಪ ಎಲ್ಲ ನಮ್ಮ ಕ್ಷೇತ್ರದಲ್ಲಿ ರೈತರು ಯಾರು ಕೂಡ ವಿದ್ಯಾವಂತರಾಗಿರೋದಿಲ್ಲ, ಆದ ಕಾರಣಕ್ಕೆ ಕೂಡ ಎಲ್ಲರಿಗೂ ಕೂಡ ಸ್ವಲ್ಪ ಮಾಹಿತಿ ಇಟ್ಕೊಂಡು ಮತ್ತೆ ಅವ್ರನ್ನು ಕೂಡ ಸೇರಿಸ್ಕೊಂಡು ನಾವು ಕೂಡ ಕಚೇರಿ ಬಳಿ ಹೋಗಿದ್ವಿ. ಆದ್ರೆ ಕಚೇರಿ ಬಳಿ ಹೋದ್ರೆ ಯಾರು ಇಲ್ಲ, ಅಲ್ಲಿ ನಮ್ಮ ಗೋವಿಂದನ ಇರ್ಬೋದು, ಸುಮಾರು ಜನ ಇಲ್ಲಿರೋ ಎಲ್ಲೂ ಹೋಗಿದ್ವಿ. ಬೆಳಗ್ಗೆ 9:00ವರೆಗೆ ಹೋದ್ರೆ ಕೂಡ ಸಾಯಂಕಾಲ 6 ಗಂಟೆವರೆಗೂ ಕೂಡ ಯಾರು ಇಲ್ಲ. ತಾಯಿಗೆ ಬೆಲೆ ಕೊಡಬೇಕು. ಕೆಜಿಎಫ್ ಕ್ಷೇತ್ರದಲ್ಲಿ ಇರತಕ್ಕಂಥ ನಮ್ಮ ರೈತರಿಗೆ ಆ ಸಂಘ ಮಾಡತಕ್ಕಂಥ ನಿಮ್ಗೂ ಗೊತ್ತು. ಏನೋ ಒಬ್ಬ ರೈತಗೆ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಒಂದು ಅನುದಾನದಲ್ಲಿ, ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಒಂದು ಸಬ್ಸಿಡಿಗಳು ಅವ್ರಿಗೆ ಬಂದ್ರೆ ಒಂದೊತ್ತು ಊಟಕ್ಕೆ ಸಿಗತ್ತೆ, ಒಂದೊತ್ತು ಆ ಹೊಲ ಹೂಡಿ ಆ ಗೊಬ್ಬರ ಬಂತಂದ್ರೆ ಅವ್ರ ಸ್ವಲ್ಪ ನೆಮ್ಮದಿಯಿಂದ ಜೀವನ ಮಾಡಬಹುದು. ಇವತ್ತಿನ ಪರಿಸ್ಥಿತಿ ಮಳೆ ಇಲ್ಲ, ಎಂಥದೂ ಇಲ್ಲ. ಕನಿಷ್ಠ ಪಕ್ಷ ಆ ರೈತನಾಗುತ್ತಿರ್ತಕ್ಕಂಥವನಿಗಾದ್ರೂ ಆ ಪದವಿಯನ್ನ ಬಿಟ್ಕೊಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಕನಿಷ್ಠ ಪಕ್ಷ ನೀವು MLA ಆದ್ರಿ, ನಿಮ್ಮ ಮಗಳು ZP ಮಾಡಕಂತ ಹೋದ್ರಿ, ZP ಆದ್ರು, ಅದೆಲ್ಲ ಪ್ರತಿಯೊಂದು ಒಂದೇ ಕುಟುಂಬಕ್ಕೆ ಅಂತಂದ್ರೆ ನಮ್ ಕೆಜಿಎಫ್ ತಾಲೂಕಲ್ಲಿ ಇಟ್ಟಿರ್ತಕ್ಕಂಥವ್ರು ಏನ್ ಮಾಡ್ಬೇಕು ಹೇಳಿ ಸಂಪಂಗಣ್ಣ. ಇಲ್ಲ ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ, ಇವಾಗ ಹೆಂಗೋ ನನಗೆ ಗೊತ್ತಿಲ್ಲ, ನೆಕ್ಸ್ಟ್ ಏನ್ ಸ್ಟೇಟ್ಮೆಂಟ್ ಕೊಡಿಸ್ತೀರಾ ನಿಮ್ಮವ್ರ ಮೇಲೆ, ಅಂದ್ರೆ ನನ್ನ ಮೇಲೆ ನಿಮ್ಮವ್ರ ಕಡೆಯಿಂದ. ಇಲ್ಲ ನೀವು ಹೇಳ್ಬಿಡಿ, ಕೆಜಿಎಫ್ ತಾಲೂಕ್ ನಂದು, ಯಾವ ಚುನಾವಣೆಗೆ ಯಾರು ಸ್ಪರ್ಧೆ ಮಾಡಬಾರ್ದು, ಕೆಜಿಎಫ್ ತಾಲೂಕ್ ನಂದು, BJP ನಂದು, BJP ನಾನು ಹೇಳ್ದಂಗೆ ಕೇಳೋದು, BJP ಕೋಲಾರಲ್ಲಿ ಕೆಜಿಎಫ್ ಅಲ್ಲಿ BJP ನಾನೇ ಒಂಥರ ಸುಪ್ರೀಮು ಹಿಟ್ಲರ್ ಅಂತ ಹೇಳ್ಬಿಡಿ. ನಮ್ ರೈತರಾಗಿರ್ಲಿ, ಇಲ್ಲಿರ್ತಕ್ಕಂಥವ್ರು ಯಾರು ಕೇಳಕ್ ಹೋಗಲ್ಲ. ಆದ್ರೆ ಇಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಧರ್ಮದಿಂದ ನಮಗ್ ಕೇಳೋ ಹಕ್ಕಿಂದ ನಿಮ್ಮನ್ನು ಕೇಳ್ತಾ ಇದ್ದೀನಿ. ನಾಳೆ ಮತ್ತೆ ಕೇಳ್ಬೇಡಿ ನೀನ್ ಯಾವ ಪಾರ್ಟಿ ಅಂತ ನಿಮ್ಮವ್ರು ಕೇಳ್ತಾರೆ. ನಾನು ಕೆಜಿಎಫ್ ಅಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಮಣ್ಣಿನ ಮಗನಾಗಿ ನನಗಿರೋ ಹಕ್ಕಲ್ಲಿ ಇಷ್ಟು ಜನ ತಾಯಿಗೆ ಬೆಲೆ ಕೊಡಬೇಕು. ಹೋರಾಟಗಾರರು, ನಾನು ಅದನ್ನ ಬೆಲೆ ಕೊಡ್ತೀನಿ. ಆದ್ರೆ ನಾವು ಸಹ ಇವಾಗ ನಿಮ್ಮನ್ನ ನೋಡಿ ಹೋರಾಟಗಳನ್ನ ಕಳೀತಾ ಇದ್ದೀರಿ. ನಮ್ಮ ಮಾಧ್ಯಮದವ್ರು ಕೇಳಿದ್ರು ಮುಂದಿನ ನಡೆ ಏನು ಅಂತ. ಇದು ಸರಿ ಹೋಗಿಲ್ಲ ಅಂದ್ರೆ ಕೆಜಿಎಫ್ ತಾಲೂಕಿನ ರೈತರ ಆಕ್ರೋಶ, ಕೆಜಿಎಫ್ ತಾಲೂಕಿನ ರೈತರ ಒಂದು ನೋವು, ಅವ್ರ ಕೂಗು, ಅವ್ರ ಕೆಜಿಎಫ್ ಕ್ಷೇತ್ರ ರೈತರ ಮೇಲೆ ಇದ್ರೆ ಹೆಂಗಿರುತ್ತೆ ಅಂತ ಮುಟ್ಟು ನೋಡ್ಕೊಳ್ಳೋಂತ ಒಂದು ಹೋರಾಟವನ್ನ ನಮ್ಮಿರ್ತಕ್ಕಂಥ ನಾಯಕರು, ಇದಿರ್ತಕ್ಕಂಥ ಕೆಜಿಎಫ್ ರೈತರು ಮಾಡ್ಬೇಕಾಗತ್ತೆ ಅಂತ ಎಚ್ಚರಿಸ್ತಾ ಇದ್ದೀನಿ. ಮತ್ತೆ ಮಾನ್ಯ ರೂಪಕಲಾ ಮೇಡಮ್ ಅವರು, ಅಭಿವೃದ್ಧಿಯ ಅಧಿಕಾರರು, ಎಂಥದ್ದು ರೈತರ ಪರವಾಗಿ ಇರ್ತಕ್ಕಂಥ ಒಂದು ಹೆಣ್ಣಿನ ದೇವತೆ ಆಗಿರ್ತಕ್ಕಂಥ ರೂಪಕ್ಕ ಮೇಡಮ್ ಅವರೇ, ಇದು ದಯವಿಟ್ಟು ಕಣ್ಣು ತೆಗೆದು ನೋಡಿ. ಬೇಗ ಈ 498 ರೈತರು ಏನ್ ಡಿಲೀಟ್ ಆಗೈತೆ, ನಿಮಗೇನಾದ್ರೂ ಈ ಕ್ಷೇತ್ರದ ರೈತರ ಮೇಲೆ ಸ್ವಲ್ಪನಾದ್ರೂ ಕಾಳಜಿ ಇತ್ತು ಅಂತಂದ್ರೆ, ನಿಮ್ಗೇನಾದ್ರೂ ಈ ಕ್ಷೇತ್ರದ ಮೇಲೆ ಸ್ವಲ್ಪ ಆದ್ರೂ ಗೌರವ ಇತ್ತಂದ್ರೆ ಈ ಲೋಪಗಳನ್ನ ತಿದ್ದೆ ಮಾಡಿ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್
ರೈತ ಬಾಂಧವರ ಪರವಾಗಿ ಕೂಡ ಏನು ಇವತ್ತಿನ ದಿವಸ ಕಳೆದ 15 ದಿನಗಳಲ್ಲಿ ಕೂಡ ಕೆಜಿಎಫ್ ನೀಡುವಂತಹ TAPMS ಅಂದ್ರೆ TAPMCS ಅಂದ್ರೆ ಕೆಜಿಎಫ್ ತಾಲೂಕು ವ್ಯವಸಾಯ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಮುಂಚೆ ಬಂದ್ಬಿಟ್ಟು ಬಂಗಾರಪೇಟೆಯಲ್ಲಿತ್ತು. ಮತ್ತೆ ತಾಲೂಕು ಡಿವೈಡ್ ಆದ್ಮೇಲೆ ನಮಗೆ 2022ನೇ ಇಸ್ವಿಯಲ್ಲಿ ನಮ್ದು ಕೆಜಿಎಫ್ ಅಂತ ಹೇಳಿ ಡಿವೈಡ್ ಆಗಿ ನೂತನವಾಗಿ ಒಂದು ನಮಗೆ TAPMC ಒಂದು ಆಯ್ತು. ಆಗ ಚುನಾವಣೆ ನಡೀತು. ಮತ್ತೆ ಅಲ್ಲಿ ಕೂಡ ಸರಿಸುಮಾರು ಮುಂಚೆ ಬಂಗಾರಪೇಟೆಯಲ್ಲಿ ಇರೋರು ಮತ್ತೆ ನೂತನವಾಗಿ ಕೂಡ ನಮ್ಮ ಕೆಜಿಎಫ್ ತಾಲೂಕಿನ ರೈತರು ಕೂಡ ಇದರಲ್ಲಿ ನೋಂದಣಿ ಮಾಡಿಕೊಂಡು ಅವರ ಮತವನ್ನು ಕೂಡ ಹಾಕಿದ್ರು. ಮತ್ತೆ ಅದು ಕೂಡ ಚುನಾವಣೆ ಆಗಿ ಅಲ್ಲಿ ಆಯ್ಕೆ ಆದ್ರು. ಆಗಿನಿಂದ ಕೂಡ ಏನು ನಮ್ಮ ರೈತರಿಗೆ ಇದುವರೆಗೂ ಅಂದ್ರೆ ಸರಿಸುಮಾರು 4.5 ವರ್ಷ ಆಗ್ತಾ ಇದೆ. ಇದುವರೆಗೂ ಇನ್ನೇನು 6 ತಿಂಗಳ ಚುನಾವಣೆ ಬರ್ತಾ ಇದೆ. ಇದು ಮುಖ್ಯ ಉದ್ದೇಶ ಬಂದ್ಬಿಟ್ಟು ಮಧ್ಯಮ ಗಾತ್ರದ ಇದು ಒಂದು ಸೊಸೈಟಿ ಆಗಿರುತ್ತೆ. ಇದರಿಂದ ನಮ್ಮ ಅನೇಕ ನಿಮ್ಗೂ ಗೊತ್ತಿರೋ ರೀತಿಯಾಗಿ ಕೂಡ ಬಂಗಾರಪೇಟೆ ಆಗಿರ್ಬೋದು, ಮತ್ತೆ ಕೋಲಾರ ಆಗಿರ್ಬೋದು, ಮತ್ತೆ ಎಸ್ಪೆಷಲಿ ಆಗಿ ನಮ್ಮ ಮುಳಬಾಗಿಲು ಆಗಿರ್ಬೋದು, ಅಲ್ಲಿ ಕೂಡ ನಮ್ಮ ರೈತರಿಗೆ ಅನೇಕ ರೀತಿಯಂತಹ ಒಂದು ಸೌಲಭ್ಯ ಸಿಗ್ತಾ ಇದೆ. ಒಂದು ಗೊಬ್ಬರ ಮೂಟೆ ಆಗಿರ್ಬೋದು, ಔಷಧಿ ಆಗಿರ್ಬೋದು, ಎಲ್ಲ ಕೂಡ ರಿಯಾಯಿತಿ ದರದಲ್ಲಿ ನಮಗೆ ಏನು ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ಆಗಿರ್ಬೋದು, ಎರಡು ಸರ್ಕಾರ ಜೊತೆಗೂಡಿ ಕೂಡ ನಮ್ಮ ರೈತರಿಗೆ ಒಂದು ಸಬ್ಸಿಡಿ ರೂಪದಲ್ಲಿ ಮತ್ತು ರಿಯಾಯಿತಿ ದರದಲ್ಲಿ ಕೂಡ ಸಿಗ್ಬೇಕಂತೇಳಿ ಒಂದು ಯೋಜನೆಯನ್ನು ರೂಪಿಸಿದ್ರು. ಅದ್ರ ಅನುಕೂಲವಾಗಬೇಕಂತೇಳಿ ಮಾಡಿದ್ರು. ಆದ್ರೆ ನನ್ಗೆ ಗೊತ್ತಿರೋಂಗೆ ಮತ್ತೆ ನಮ್ಮ ಇಡೀ ಎಲ್ಲ ನಮ್ಮ ತಾಲೂಕು ರೈತರಿಗೆ ಕೂಡ ಗೊತ್ತಿರುವಂಗೆ ಇದರಿಂದ ಯಾವುದೇ ರೀತಿಯಂತ ₹1 ಕೂಡ ಅದು ವಹಿವಾಟು ಆಗಿಲ್ಲ, ಮತ್ತೆ ವ್ಯವಹಾರ ಆಗಿಲ್ಲ. ಇದರಿಂದ ಯಾವುದೇ ರೀತಿಯಂತ ಉಪಯೋಗ ಕೂಡ ಆಗಿಲ್ಲ. ಆದ್ರೂ ಕೂಡ ನಮ್ಮ ರೈತರು ಏನೋ ಒಂದು ಲಾಭ ಆಗುತ್ತೆ ಅಂತ ಹೇಳಿ ಕೂಡ ಒಂದು ಅಪೇಕ್ಷೆ ಮಾಡ್ತಾ ಇದ್ರು. ಈ ಕಳೆದ ಒಂದು ತಿಂಗಳ ಮುಂಚೆ ಕೂಡ ಪ್ರತಿ ವರ್ಷದಂತೆ ಸಾಮಾನ್ಯ ಸಭೆ ಮಾಡ್ತಾ ಇದ್ರು. ಆಗ ಕೂಡ ಏನೋ ಸ್ವಲ್ಪ ಜನಕ್ಕೆ ಅಂಚೆ ಮೂಲಕ ಬರ್ತಾ ಇತ್ತು ಪತ್ರ, ಇನ್ನು ಸ್ವಲ್ಪ ಜನಕ್ಕೆ ಬರ್ತಾ ಇರ್ಲಿಲ್ಲ. ಆದ್ರೂ ಕೂಡ ಏನೋ ನಾವು ಪಕ್ಕದಲ್ಲಿರುವಂತಹ ಒಬ್ಬರು ರೈತರು ತಿಳ್ಕೊಂಡು ಹೋಗಿ ಅಲ್ಲಿ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಅಟೆಂಡ್ ಮಾಡಿ ಸೈನ್ ಮಾಡಿ ಬರ್ತಾ ಇದ್ರು. ಏನೋ ನಮಗೂ ಒಂದು ಉಪಯೋಗ ಆಗುತ್ತೆ ಅಂತ ತಿಳ್ಕೊತಾ ಇದ್ರು. ಆದ್ರೆ ಕಳೆದ ತಿಂಗಳು ಜುಲೈ 15 ತಾರೀಕು ಅನ್ಸುತ್ತೆ, ಆಗ ಕೂಡ 10ನೇ ತಾರೀಕು ಆಗ ಕೂಡ GBM ಅಂತ ಹೇಳಿ ನಾವು ಆದ ತಕ್ಷಣ ಅಂದ್ರೆ ಇವತ್ತು ನಮ್ಮ GBM ಆದ್ರೆ ಮಾರನೇ ದಿವಸ ನಿಮ್ಮ ಮಾಧ್ಯಮ ಮುಖಾಂತರ ಕೂಡ ನಾವು ತಿಳ್ಕೊಂಡಿದ್ವಿ ಏನಂತ ಈ ರೀತಿ GBM ಆಗಿದೆ ಅಂತ. ಆ ದಿವಸ ಕೂಡ ನಾವು ರಾಜೇಶ್ ಅವ್ರಿಗೆ ಫೋನ್ ಮಾಡಿ ಈ ರೀತಿ ಏನು ಸಾಮಾನ್ಯ ಸಭೆ ಆಗಿದೆ, ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಏನು ಒಂದು ಅಂಚೆ ಮೂಲಕ ಕೂಡ ನಮ್ ಪತ್ರ ಬಂದಿಲ್ಲ, ಇದು ತುಂಬಾ ಅನ್ಯಾಯ ಅಂತ ಹೇಳಿದ್ರೆ ಇಲ್ಲ ನಾವು ಅಂಚೆ ಮೂಲಕ ಕಳಿಸಿದ್ವಿ ಅಂತ ಹೇಳಿ ಏನು ತುಂಬಾ ಒಂದು ಯಾವ ರೀತಿ ಅಂತ ಹೇಳಿದ್ರೆ ಜವಾಬ್ದಾರಿ ಇಲ್ಲದೆ ರೀತಿಯಾಗಿ ನಮ್ಗೆ ಉತ್ತರ ಕೊಟ್ರು. ಅದಾದ ಒಂದು ವಾರದಲ್ಲಿ ಕೂಡ ನಾವು ಕೂಡ ಅವ್ರಿಗೆ ಫೋನ್ ಮಾಡಿ ನೋಡಿ ರೀತಿ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ಕೂಡ ಅವರು ನಮ್ಮ ಇದ್ರ ಬಗ್ಗೆ ಏನು ಕೂಡ ಸ್ಪಂದನೆ ಸಿಗ್ತಾ ಇಲ್ಲ. ತದನಂತರ ಒಂದು ವಾರದಲ್ಲಿ ಸರಿಸುಮಾರು ನಮ್ಮ ಕೆಜಿಎಫ್ ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ಕೂಡ ನಾವು ವಿಚಾರಣೆ ಮಾಡಿದ್ರೆ ಎಲ್ಲರಿಗೂ ಕೂಡ ಒಂದು ರಿಜಿಸ್ಟರ್ ಪೋಸ್ಟ್ ಅಲ್ಲಿ ಒಂದು ಪತ್ರ ಬಂತು. ಆ ಪತ್ರದಲ್ಲಿ ಏನಿದೆ ಅಂತ ಹೇಳಿದ್ರೆ ನೀವು ಚುನಾವಣೆಗೆ ಅಂದ್ರೆ ಎಲೆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡಲು ಅರ್ಹರಿಲ್ಲ, ನೀವು ಅನರ್ಹ ಪಟ್ಟಿಯಲ್ಲಿ ಇದ್ದೀರಾ ಅಂತ ಹೇಳಿ ಒಂದು ಲೆಟರ್ ಬಂತು. ಅದನ್ನು ಓದಿದ ತಕ್ಷಣ ನೀವು GBM ಅಂದ್ರೆ ಸಾಮಾನ್ಯ ಸಭೆಗೆ ಅಟೆಂಡ್ ಆಗಿದ್ದೀರಾ, ಆದ್ರೂ ಕೂಡ ನಮ್ಮ ಸಂಘದಲ್ಲಿ ಅಂದ್ರೆ TAPMC ಯಲ್ಲಿ ಯಾವುದೇ ರೀತಿಯಂತಹ ಒಂದು ವ್ಯವಹಾರದಲ್ಲಿ ಪಾಲ್ಗೊಂಡಿಲ್ಲ, ಮತ್ತೆ ಠೇವಣಿ ಇಟ್ಟಿಲ್ಲ ಅಂತ ಹೇಳಿ ನಮಗೆ ಒಂದು ನೋಟಿಸ್ ಬಂದಿತ್ತು. ಏನಂತ ನೀವು ಅನರ್ಹರಾಗಿದ್ದೀರಾ ಅಂತ ಹೇಳಿ. ನಾವು ಅಂದ್ಕೊಂಡ್ವಿ ಅಲ್ಪ ಸ್ವಲ್ಪ ಜನ ಇರ್ತಾರೆ, ಮಾಹಿತಿ ಬರ್ತಾ ಇರುತ್ತೆ ಅನ್ಕೊಂಡ್ವಿ. ಆದ್ರೆ ನಮ್ಗೆ ತಿಳಿದಿರುವಂತಹ ಒಂದು ಮಾಹಿತಿ ಪ್ರಕಾರ ಮತ್ತೆ ಒಂದು ಆಫ್ ದಿ ರೆಕಾರ್ಡ್ ಅಲ್ಲ, ವಿತ್ ರೆಕಾರ್ಡ್ ಅಲ್ಲಿ ಕೇಳೋದಕ್ಕೆ 498 ಜನ ಅಂದ್ರೆ 615 ಜನ ಇರುವಂತಹ ಒಂದು ನಮ್ಮ ಸೊಸೈಟಿಯಲ್ಲಿ 80% ರೈತರು ಕೂಡ ಇದರಲ್ಲಿ ಅನರ್ಹರಾಗಿದ್ದಾರೆ ಅಂತ ಹೇಳಿ ಎಲ್ಲರಿಗೂ ಕೂಡ ರಿಜಿಸ್ಟರ್ ಪೋಸ್ಟ್ ಬಂತು. ತಕ್ಷಣ ಕೂಡ ಅವ್ರಿಗೆ ಫೋನ್ ಮಾಡಿದ್ರು, ಯಾರು ನಮ್ಮ ಸೆಕ್ರೆಟರಿ ಆಗಿರ್ಬೋದು ಮತ್ತೆ ಪ್ರೆಸಿಡೆಂಟ್ ಆಗಿರ್ಬೋದು, ನೋಡಿ ನಮ್ಗೆ GBM ಮೀಟಿಂಗ್ ಬಂದಿಲ್ಲ, ಬೇರೆ ಮೀಟಿಂಗ್ ಯಾವ್ದು ಕೂಡ ಕರೆಕ್ಟ್ ಆಗಿ ನಮ್ಗೆ ನೋಟಿಸ್ ಬರ್ತಾ ಇಲ್ಲ, ಇದು ಮಾತ್ರ ಕರೆಕ್ಟ್ ಆಗಿ ಬಂದಿದೆ, ಇದು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು ಇದು ನಮ್ದಲ್ಲ ತೊಂದ್ರೆ, ಇದು ಅಕಾರ್ಡಿಂಗ್ ಟು ದ ಲಾ ಇದೆ, ಏನಂತ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಹೇಳಿದ್ರು. ಮತ್ತೆ ಇನ್ನೊಂದು ಮಾತು ಹೇಳಿದ್ರು, ಇದೇನ್ ಪ್ರಾಬ್ಲಮ್ ಇಲ್ಲ, ನೀವು ಒಂದು ಲೆಟರ್ ಕೊಡಿ, ನಿಮ್ಗೆ ಯಾವತ್ತು ನಿಮ್ ನೋಟಿಸ್ ತಲುಪಿದೆಯೋ ಅದರಿಂದ ಹಿಡಿದು 15 ದಿವಸ ಟೈಮ್ ಇರುತ್ತೆ, ನೀವೊಂದು ಹಿಂಬರಹ ಕೊಡಿ ಅಂತ ಹೇಳಿದ್ರು. ಆ ತಕ್ಷಣ ಕೂಡ ನಾವು ಕೂಡ ಪಾಪ ಎಲ್ಲ ನಮ್ಮ ಕ್ಷೇತ್ರದಲ್ಲಿ ರೈತರು ಯಾರು ಕೂಡ ವಿದ್ಯಾವಂತರಾಗಿರೋದಿಲ್ಲ, ಆದ ಕಾರಣಕ್ಕೆ ಕೂಡ ಎಲ್ಲರಿಗೂ ಕೂಡ ಸ್ವಲ್ಪ ಮಾಹಿತಿ ಇಟ್ಕೊಂಡು ಮತ್ತೆ ಅವ್ರನ್ನು ಕೂಡ ಸೇರಿಸ್ಕೊಂಡು ನಾವು ಕೂಡ ಕಚೇರಿ ಬಳಿ ಹೋಗಿದ್ವಿ. ಆದ್ರೆ ಕಚೇರಿ ಬಳಿ ಹೋದ್ರೆ ಯಾರು ಇಲ್ಲ, ಅಲ್ಲಿ ನಮ್ಮ ಗೋವಿಂದನ ಇರ್ಬೋದು, ಸುಮಾರು ಜನ ಇಲ್ಲಿರೋ ಎಲ್ಲೂ ಹೋಗಿದ್ವಿ. ಬೆಳಗ್ಗೆ 9:00 ಹೋದ್ರೆ ಕೂಡ ಸಾಯಂಕಾಲ 6 ಗಂಟೆವರೆಗೂ ಕೂಡ ಯಾರು ಇಲ್ಲ. ಮತ್ತೆ ಹೋಗಿ ಅವತ್ತು ಸ್ವಲ್ಪ ಒಂದು ಅವ್ರ ಮೇಲೆ ಕೂಡ ಒಂದು ದೂರು ನೀಡಿ ಅದಾದ್ಮೇಲೆ ಮಾರನೇ ದಿವಸ ಸಿಕ್ಕಿದ್ರು. ಅವತ್ತು ಕೂಡ ನಾವೆಲ್ಲ ಕೂಡ ಸೇರ್ಕೊಂಡು ಒಂದು ಹಿಂಬರಹ ಕೊಟ್ರಿ. ಏನಂತ ಹೇಳಿದ್ರೆ ನೋಡಿ, ಈ ಸೊಸೈಟಿ ಓಪನ್ ಆಗಿ 4.5 ವರ್ಷ ಆಗ್ತಾ ಇದೆ, ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯಂತ ಒಂದು ವ್ಯವಹಾರ ಆಗಿಲ್ಲ, ಯಾವುದೇ ರೀತಿಯಂತ ಒಂದು ಉಪಯೋಗ ಆಗಿಲ್ಲ. ಮತ್ತೆ ಯಾವ ರೀತಿಯಾಗಿ ನಾವು ಮಾಡಕ್ಕಾಗುತ್ತೆ, ಠೇವಣಿ ಇಡ್ಬೇಕಂತ ಹೇಳ್ತಾರೆ, ಇಲ್ಲಾಂದ್ರೆ ವ್ಯವಹಾರ ಮಾಡ್ಬೇಕಂತ ಹೇಳ್ತಾರೆ, ನಾವ್ ಯಾವ ರೀತಿ ಮಾಡ್ಬೇಕಾಗುತ್ತೆ, ಏನೋ ಒಂದು ಆಗ್ತಾ ಇದ್ರೆ ನಾವು ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದ್ರೆ ನಮ್ಗೆ ತಪ್ಪಾಗುತ್ತೆ. ಆದ ಕಾರಣಕ್ಕಾಗಿ ಕೂಡ ನಾವು ಕೋಲಾರಲ್ಲಿರುವಂತಹ AR ಆಫೀಸ್ ಆಗಿರ್ಬೋದು ಮತ್ತೆ DR ಆಫೀಸ್ ಆಗಿರ್ಬೋದು, ಅಲ್ಲಿ ಕೂಡ ಒಂದು ದೂರನ್ನು ಕೊಟ್ವಿ, ಕಂಪ್ಲೇಂಟ್ ರೈಸ್ ಮಾಡಿದ್ವಿ.
ಎಲ್ಲ ಕೂಡ ಕೊಟ್ಟಿದ್ದೀವಿ. ಅವರನ್ನು ಮಾತಾಡ್ತಾರೆ ನಮ್ಮ ಆಡಳಿತ ಮಂಡಳಿ ಇರುವಂತಹ ಒಂದು ನಿರ್ದೇಶಕರಾಗಿರ್ಬೋದು, ಅವರು ಕೂಡ ನಾವು ಆಲ್ರೆಡಿ ಲೆಟರ್ ಅಲ್ಲಿ ಕೊಟ್ಟಿದ್ವಿ ಅಂತ ಹೇಳ್ತಾರೆ. ಏನಂತ ನೋಟಿಸ್ ಕೊಟ್ಟಿರುವಂತಹ ಲೆಟರ್ ಅಲ್ಲಿ ಒಂದು ವಿಶೇಷ ಸೂಚನೆ ಕೊಟ್ಟಿದ್ವಿ ಅಂತ ಹೇಳ್ತಾರೆ. ಅದು GBM ನೋಟಿಸ್ ನಮ್ಗೆ ಬಂದಿಲ್ಲ ಯಾರಿಗೂ. ಇನ್ನೊಂದೇನಂದ್ರೆ, ನೀವು ಕೂಡ ಮಾಧ್ಯಮದವರಿದ್ದಾರೆ, ಮತ್ತೆ ಎಲ್ಲ ನಮ್ಮ ಸಮಸ್ತ ರೈತ ಬಾಂಧವರು ಎಲ್ಲರೂ ಇದ್ದಾರೆ. ಎಲ್ಲರಿಗೂ ಕೂಡ ಈ ರೀತಿ ಆಗ್ತಾ ಇದೆ, ಇಂಥದ್ದು ನಿಯಮ ಇದೆ ಅಂತ ಹೇಳಿ ಅವರು ಕೂಡ ಒಂದು ನಮ್ಗೆ ಒಂದು ಕಿವಿ ಮಾತಾಗಿರ್ಬೋದು, ಯಾವುದೇ ಒಂದು ಸಭೆ ಆಗಿರ್ಬೋದು, ಏನೋ ಒಂದು ರೀತಿಯಾಗಿ ನಮ್ಗೆ ಮಾಹಿತಿ ತಿಳಿಸಿದ್ರೆ ಎಲ್ಲರೂ ಕೂಡ ಆತರ ಆಗ್ತಾ ಇದ್ರಲ್ವಾ. ಇಲ್ಲಿ ಇರುವುದು ಬಂದ್ಬಿಟ್ಟು ಯಾವುದೇ ರೀತಿ ಅಂತ ಯಾರು ಸೊತ್ತು ಅಲ್ಲ. ಇದು ಬಂದ್ಬಿಟ್ಟು ಕೋಆಪರೇಟಿವ್, ಅಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ, ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಇರುವ ಸಂಸ್ಥೆ ಇದು ಇನ್ನೊಂದೇನಂದ್ರೆ, ಟ್ರಸ್ಟ್ ಮಾಡ್ಕೊಂಡಿರ್ಬೇಕಾದ್ರೆ ಏನಾದ್ರು ಮಾಡ್ಕೋಬಹುದು. ಇದು ಆಕ್ಚುಲಿ ಬಂದ್ಬಿಟ್ಟು ಫಾರ್ಮರ್ ಸೊಸೈಟಿ. ಇದು ರೈತರ ಉಪಯೋಗ ಆಗ್ಬೇಕು. ಇವಾಗ 80% 90% ರೈತರಿಗೆ ಅನ್ಯಾಯ ಆಗ್ತದೆ ಅಂತ ಹೇಳಿದ್ರೆ, ಇದು ಇಡೀ ನಮ್ಮ KGF ತಾಲೂಕಿನ ರೈತರಿಗೆ ಒಂದು ಅವಮಾನ ಆಗಿರುವಂತಹ ರೀತಿಯಾಗಿ ಇವತ್ತು ಅವರು ಬಿಂಬಿಸ್ತಾ ಇದ್ದಾರೆ. ಆದ ಕಾರಣಕ್ಕಾಗಿ ಕೂಡ ಇವತ್ತು ಯಾವುದೇ ರೀತಿಯಂತಹ ರೈತರು, ಇಲ್ಲಿರುವಂತಹ 498 ಜನ ಯಾರು ರೈತರು ಇದ್ದಾರೆ, ಯಾರಿಗೂ ಕೂಡ ಇದರಿಂದ ಅನ್ಯಾಯ ಆಗಬಾರ್ದು. ಯಾಕಂತ ಹೇಳಿದ್ರೆ ಇದು KGF ತಾಲೂಕಿನ ಸೊತ್ತು, KGF ತಾಲೂಕಿನ ರೈತರಿನ ಕಣ್ಣೀರಿನ ಕಥೆ ಇದು ನಮ್ಮ ಏನು ಯಾವುದೇ ರೀತಿಯಂತ ಒಂದು ನಮ್ಮ ಗಡಿ ಭಾಗ ಅಂತ ಎಲ್ಲರೂ ಕೂಡ ಇದು ಮಾಡ್ತಾರೆ, ಎಂತ ಭಾಷಣ ಮಾಡ್ತಾರೆ, ಎಲ್ಲರೂ ಕೂಡ ಒಂದು ಇದು ಮಾಡ್ತಾರೆ. ಆದ್ರೂ ಕೂಡ ಇದುವರೆಗೂ ಕೂಡ ನಿಜವಾಗ್ಲೂ ಯಾವುದೇ ರೀತಿಯಂತ ಒಂದು ಜನಪ್ರತಿನಿಧಿ ಆಗಿರ್ಬೋದು, ಇಲ್ಲಿ ಅಧಿಕಾರ ಅನುಭವಿಸಿದರಾಗಿರ್ಬೋದು, ಮತ್ತೆ ಅಧಿಕಾರದಲ್ಲಿ ಯಾರಾಗಿರ್ಬೋದು, ಇಬ್ರು ಕೂಡ ಯಾರು ಕೂಡ ನಮ್ಮ ರೈತರಿಗೆ ಸ್ಪಂದನೆ ಮಾಡಕ್ ಯಾರು ಸಿಗ್ತಾ ಇಲ್ಲ. ಆದ್ರೂ ಕೂಡ ನಾವು ಛಲ ಬಿಡದೆ ನಮ್ಮ ರೈತರು ಸೇರ್ಕೊಂಡು ಈ ರೀತಿ ಯಾರಿಗೂ ಕೂಡ ಅನ್ಯಾಯ ಆಗ್ಬಾರ್ದು ಅಂತ ಹೇಳಿ ನಾವು ಅನೇಕ ರೀತಿಯಂತಹ ಒಂದು ಏನು ಪ್ರೊಸೀಜರ್ ಇದೆ ಅದನ್ನ ಫಾಲೋ ಮಾಡಿಕೊಂಡು ಮತ್ತೆ ದೂರು ನೀಡಿದ್ದೀವಿ. ಅನ್ಯಾಯ ಆಗ್ಬಾರ್ದು, ಮತ್ತೆ ಅನ್ಯಾಯ ಆಗೋಗ್ ಬಿಡಲ್ಲ ಅಂತ ಹೇಳಿ ಕೂಡ ನಾವು ಅವತ್ತು ನಿರ್ಧಾರ ಮಾಡ್ಕೊಂಡಿದೀವಿ. ಇವತ್ತು ಕೂಡ ನಾವು ಅದೇ ನಿರ್ಧಾರದಿಂದ ಕೂಡ ಇವತ್ತು ನಾವು ಒಂದು ಎಲ್ಲ ನಮ್ಮ 498 ಜನ ಯಾರಿದ್ದಾರೆ ಅವರ ಪರವಾಗಿ ಕೆಲಸ ಮಾಡೋದಕ್ಕೆ ಇವತ್ತು ನಿರ್ಧಾರ ಮಾಡಿದ್ವಿ. 498 ರೈತರು ನಮ್ಮ TAPMC ಒಂದು ನಿರ್ದೇಶನದ ಒಂದು ಸಂಘದಿಂದ ಚುನಾವಣೆಗೆ ಹೋಗೋದಕ್ಕೆ ಅವ್ರಿಗೆ ಅರ್ಹ ಇಲ್ಲ ಅಂತ ಬಂದ್ರು ನೀವ್ ಯಾಕೆ ಇನ್ನ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಸೊ ನಮ್ಮ ಜನ ಕೇಳ್ತಿದ್ದಾರೆ, ನಮ್ಮ KGF ಕ್ಷೇತ್ರ ಜನ ಕೇಳ್ತಿದ್ದಾರೆ, ಸಂಪಂಗಿ ಅವರು, ರೂಪಾ ಅವರು ಏನಾದ್ರು ಒಳಗಡೆ ಒಳಗೊಪ್ಪಂದ ಮಾಡ್ಕೊಂಡಿದಾರ ಅಂತ ಪ್ರಶ್ನೆ ಎತ್ತೈತೆ. ಇದು ನಾನ್ ಕೇಳ್ತಾ ಇಲ್ಲ, ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮತ್ತೆ ಇಲ್ಲಿರ್ತಕ್ಕಂಥ KGF ನ ರೈತರು ಕೇಳ್ತಿರ್ತಕ್ಕಂಥ ಪ್ರಶ್ನೆ. ನೀವು ನಿಜವಾಗ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಲ್ಲ ಅಂತಂದ್ರೆ ಕೂಡಲೇ ಇದನ್ನ ಎಚ್ಚೆತ್ಕೊಂಡು ನೋಡಿ ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಇದು ಏನಾಗೈತೆ ಎತ್ತಾಗೈತೆ ಅಂತೇಳಿ ಇಲ್ಲಿ 498 ಜನರು ಯಾರಿದ್ದಾರೆ ಇವರಿಗೆಲ್ಲ ನ್ಯಾಯ ಕೊಡಿಸೋಂಥದ್ದನ್ನ ನೀವು ಮಾಡಿ ಅಂತೇಳಿ ನಾನು ನನ್ನ ಕಳಕಳಿಯನ್ನ ಕೇಳ್ಕೊಳ್ತಾ ಇದ್ದೀನಿ. ಬಹುಶಃ ಈ ಮಾಧ್ಯಮ ಗೋಷ್ಠಿ ಆದ ನಂತರ ನೀವು ನಿಮ್ಮ ಹಿಂಬಾಲಕರನ್ನು ಬಿಟ್ಟು ನನ್ನ ಮೇಲೆ ಮಾಡಿಸ್ತೀರಾ ಅಥವಾ ಬಿಡ್ತೀರಾ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಈ ಒಂದು 3 ತಿಂಗಳಿಂದ ನೋಡ್ತಾ ಇದ್ದೀನಿ, ನೀವೊಂದು ಮಾತಾಡಿದ್ರೆ ಇನ್ನೊಬ್ರು ಯಾರೋ ಮಾತಾಡ್ತಾರೆ, ಅವರೊಬ್ರು ಮಾತಾಡಿದ್ರೆ ಇನ್ನೊಬ್ರು ಯಾರೋ ಮಾಡ್ತಾರೆ. ನಾನು ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನೀವು ಎಲ್ಲಿ ಟೈಮ್ ಕೊಟ್ಟರು ನಾನು ಅಲ್ಲಿ ಬರಕ್ ಚರ್ಚೆಗೆ ಸಿದ್ಧ. ಇದ್ರಲ್ಲಿ ಆಗಿರ್ತಕ್ಕಂಥ ಅಕ್ರಮಗಳು, ಇದ್ರಲ್ಲಿ ಆಗಿರ್ತಕ್ಕಂಥ ಒಂದು ಬೇಜವಾಬ್ದಾರಿತನ, ಇದ್ರಲ್ಲಿ ಆಗಿರ್ತಕ್ಕಂಥ ಒಂದು ಕುತಂತ್ರಗಳನ್ನ ನಾನು ಎಳೆಯಾಗಿ ಬಿಡಿಸಿಡ್ತೀನಿ ಮುಂದೆ. ನೀವು ನಿಮ್ಮ ಹಿಂಬಾಲಕರನ್ನು ಬಿಟ್ಟು ನನ್ನ ಮೇಲೆ ಪ್ರೆಸ್ ಮೀಟ್ ಮಾಡೋದು, ಇಲ್ಲಿರ್ತಕ್ಕಂಥ ರೈತರ ಮೇಲೆ ಪ್ರೆಸ್ ಮೀಟ್ ಮಾಡೋದು, ಅದನ್ನ ಬಿಟ್ಟು ನೇರವಾಗಿ ಸವಾಲು ಸ್ವೀಕರಿಸಂಗಿದ್ರೆ ನೀವು ಹೇಳಿ ಎಲ್ಲಿ ಬೇಕು, ನಾನು ಡಾಕ್ಯುಮೆಂಟ್ ಸಮೇತ ಬರ್ತೀನಿ. ಎರಡನೇದು, ನೀವು ಬಹಳ ದೊಡ್ಡ ವ್ಯಕ್ತಿ, ನೀವೊಂದ್ಸಲ ಶಾಸಕರಾಗಿದ್ದೀರಾ ನೋಡಿ. ನಮ್ಮ KGF ಜನ ಎಂತ ಮುಗುತೈತೆ ಜನಗಳು ಅಂತಂದ್ರೆ, ನೀವಿಲ್ಲ ಅಂತ ಹೇಳಿ ಕಾರಣ ಏನಕ್ಕೆ ಕಂಟೆಸ್ಟ್ ಆಗಿಲ್ಲ ಅಂತ ನಿಮಗ್ ಗೊತ್ತು, ಕ್ಷೇತ್ರ ಜನಕ್ಕೆ ಗೊತ್ತು, ನಾವ್ ಅದ್ ಹೇಳಂಗಿಲ್ಲ. ನೀವು ಆ ತರ ಆದ್ರೂ ಸಹ, ನೀವು ಆ ರೀತಿ ಕಂಟೆಸ್ಟ್ ಮಾಡಕ್ ಪಕ್ಷ ನಿಮಗೆ ಒಂದು ಜವಾಬ್ದಾರಿ ಕೊಟ್ಟಿಲ್ಲ ಅಂದ್ರೂ ಸಹ ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ಸಮಾನರಾದಂತ ರಾಮಕ್ಕ ಅವ್ರನ್ನ ನೀವು ಚುನಾವಣೆ ನಿಲ್ಸಿದ್ರಿ. ಅವ್ರನ್ನು ಸಹ ನಿಮಗಿಂತ ಗೆಲ್ಸ್ಕೊಟ್ರು ನಮ್ಮ KGF ಜನತೆ. ಆದ್ರೆ ಸಂಪಂಗಿ ಸರ್, ಕೃತಜ್ಞತೆ ತೀರಿಸ್ಕೊಳ್ಳೋದು ಎಲ್ಲೂ ಅಂತಂದ್ರೆ ನಿಮ್ಮ ಒಂದು ಕುಟುಂಬದ ಹೆಸರುಗಳನ್ನ ಇಲ್ಲಿ ಇಟ್ಕೊಂಡು KGF ಅಲ್ಲಿ ಹುಟ್ಟು ಬೆಳೆದಿರ್ತಕ್ಕಂಥ ರೈತರನ್ನ ಡಿಲೀಟ್ ಮಾಡೋದು ಎಷ್ಟರ ಮಟ್ಟಿಗೆ ನ್ಯಾಯ ಅಂತ ನಾನು ನಿಮ್ಮನ್ನ ಅವಾಗೆ ಕೇಳಿದ್ದೀನಿ. ಆದ್ರಿಂದ ನೀವು ನಿಜವಾಗ್ಲೂ ಪ್ರೆಸ್ ಮೀಟ್ ಇನ್ನೊಂದು ಮಾಡೋದ್ ಬಿಟ್ಟು ಬಾಪ ನಾನು ನಮ್ಮ ಮಾಧ್ಯಮದ ಮುಂದೆ ಏನ್ ಸರ್ ರೆಡಿ ಹೊಂಡೋದಲ್ಲ ನೀರಂತ ನಾವೆಲ್ಲ ಬರ್ತೀರಿ, ನಿಮ್ಗೆ ಪೂರ್ತಿಯಾಗಿ ತೋರಿಸ್ಕೊಡ್ತೀರಿ ನಾವು ಏನ್ ಅಕ್ರಮಗಳು ನಡೆದೈತೆ ಅಂತ. ದಯವಿಟ್ಟು ಇನ್ನೊಂದು ಮನವಿ ನಿಮ್ಮಲ್ಲಿ, ನೀವ್ MLA ಆಗ್ಬಿಟ್ಟಿದ್ದೀರಾ, ನಿಮ್ಮ ಅಮ್ಮ ಅವರು MLA ಆಗ್ಬಿಟ್ರು, ಅದಾದ ನಂತರ ನಿಮ್ಮ ಮಗಳನ್ನ 2 ಸಾರಿ MLA ಆಗ್ಬೇಕಂತ ಕನಸು ಕಟ್ರಿ, ಅದು ಭಗ್ನವಾಯ್ತು. ಈ ಸಲ ನನಗೆ ಗೊತ್ತಿಲ್ಲಪ್ಪ, ನಿಮ್ಮ ಮನಸ್ಸಲ್ಲಿ ನೀವ್ ಆಗ್ಬೇಕು ಅನ್ಕೊಂಡಿದಿರೋ, ನಿಮ್ಮ ಮಗ ಆಗ್ಬೇಕು ಅನ್ಕೊಂಡಿದಿರೋ, ಅಥವಾ ಮತ್ತೆ ನಿಮ್ಮ ಮಗಳೇ ಆಗ್ಬೇಕು ಅನ್ಕೊಂಡಿದಿರೋ, ಅದು ನಿಮಗೆ ವೈಯಕ್ತಿಕವಾಗಿ ಬಿಟ್ಟಂತದ್ದು. ಆದ್ರೆ
KJF ಜನತೆ ನಿಮ್ಮನ್ನ ನಂಬ್ಕೊಂಡು, ಭಾರತೀಯ ಜನತಾ ಪಾರ್ಟಿ ನಂಬ್ಕೊಂಡು ನಿಮಗೆ ಮತವನ್ನ ಹಾಕಿ 2 ಸಲ MLA ಮಾಡಿದ್ರು. ಅಟ್ಲೀಸ್ಟ್ ಈ KJF ಕ್ಷೇತ್ರದ ಜನತೆಗೆ ಒಂದು ZPನೋ ಒಂದು TPನೋ ಈ ತರ TAPMC ಅಧ್ಯಕ್ಷ ಪದವಿ ಆದ್ರೂ ಬಿಟ್ಕೊಟ್ಟು ಅವರ ಕೃತಜ್ಞತೆಗೆ ಪಾತ್ರರಾಗಿ ಅಂತೇಳಿ ನಾನು ನಿಮ್ಮನ್ನ ಕೈ ಎತ್ತಿ ಬೇಡ್ಕೊಳ್ತಾ ಇದ್ದೀನಿ ಸಂಪಂಗಿ ಸರ್. ಎಲ್ಲ ನನಗೆ ಬೇಕು, ಪ್ರತಿಯೊಂದು ನನ್ನಲ್ಲೇ ಇರಬೇಕು. ನೋಡಿ ZP ಎಲೆಕ್ಷನ್ ಬಂತು, ಇನ್ನ ಅವಾಗ ಕಂಟೆಸ್ಟ್ ಆಗಿದ್ದೆ, ಅಶ್ವಿನಿ ಮೇಡಮ್ ಅವ್ರನ್ನ ಹಾಕಿದ್ರಿ, ಅವತ್ತು ಯಾರಿಗೂ ನೀವು ಒಂದ್ ಚಾನ್ಸ್ ಮಾಡ್ಕೊಟ್ಟಿಲ್ಲ. MLA ಎಲೆಕ್ಷನ್ ಬಂತು, ಬಹುಶಃ ನಾನು ಕೇಳಿದ್ದೆ, ನನ್ ಬಿಟ್ಟು ಇನ್ನ ಅನೇಕರು ಕೇಳಿದ್ರು, ಯಾರಿಗೂ ಅವಕಾಶ ಕೊಟ್ಟಿಲ್ಲ. ಬೇಡ ಬಿಡಿ, ನೀವು ದೊಡ್ಡವರು, ನಿಮ್ ಪಕ್ಕದಲ್ಲಿ ನಿಂತ್ಕೊಳ್ಳೋಕು ನಮ್ಗೆ ಅರ್ಹತೆ ಇಲ್ಲ, ಯಾಕಂದ್ರೆ ನೀವು ರಾಜಕೀಯ ಗುರುಗಳು, ನಾವೇನೋ ನಮ್ಮ ಪಾಡಿಗೆ ನಾವೇನೋ ಮಾಡ್ಕೊಂಡಿದ್ರಿ. ಹಾಗಂತೇಳಿ ನನ್ನ ರೈತರಿಗೆ ಅನ್ಯಾಯ ಆಗ್ತಾ ಇದ್ರು ನಾವು ನೋಡ್ಕೊಂಡು ಕೂತ್ರೆ ಈ ಕ್ಷೇತ್ರದಲ್ಲಿ ಹುಟ್ಟು ಬೆಳೆದು ನಮ್ಗಿಲ್ಲ. ಬಟ್ ಕೊನೆಯಲ್ಲಿ ಒಂದೇ ಒಂದು ಮಾತು ನಿಮ್ಮನ್ನ ಕೇಳ್ಕೊಳ್ತಾ ಇದೀನಿ ಸಂಪಂಗಿ ಅಣ್ಣ, ನೀವು ನಿಜವಾಗ್ಲೂ KJF ಮಣ್ಣಿನಲ್ಲಿ ಇರ್ತಕ್ಕಂಥ ಒಂದು ಆ ತಾಯಿಗೆ ನೀವು ಬೆಲೆ ಕೊಡಬೇಕು. KJF ಕ್ಷೇತ್ರದಲ್ಲಿ ಇರ್ತಕ್ಕಂಥ ನಮ್ಮ ರೈತರಿಗೆ ಆ ಸಂಘ ಮಾಡತಕ್ಕಂಥ ನಿಮ್ಗೂ ಗೊತ್ತು. ಏನೋ ಒಬ್ಬ ರೈತಗೆ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಒಂದು ಅನುದಾನದಲ್ಲಿ, ರಾಜ್ಯ ಸರ್ಕಾರ ಕೊಡ್ತಿರ್ತಕ್ಕಂಥ ಒಂದು ಸಬ್ಸಿಡಿಗಳು ಅವ್ರಿಗೆ ಬಂದ್ರೆ ಒಂದೊತ್ತು ಊಟಕ್ಕೆ ಸಿಗತ್ತೆ, ಒಂದೊತ್ತು ಆ ಹೊಲ ಹೂಡಿ ಆ ಗೊಬ್ಬರ ಗಿಬ್ಬರ ಬಂತಂದ್ರೆ ಅವ್ರ ಸ್ವಲ್ಪ ನೆಮ್ಮದಿಯಿಂದ ಜೀವನ ಮಾಡಬಹುದು. ಇವತ್ತಿನ ಪರಿಸ್ಥಿತಿ ಮಳೆ ಇಲ್ಲ, ಎಂಥದೂ ಇಲ್ಲ. ಕನಿಷ್ಠ ಪಕ್ಷ ಆ ರೈತನಾಗ್ಬಿಟ್ಟಿರ್ತಕ್ಕಂಥವನಿಗಾದ್ರೂ ಆ ಪದವಿಯನ್ನ ಬಿಟ್ಕೊಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಕನಿಷ್ಠ ಪಕ್ಷ ನೀವು MLA ಆದ್ರಿ, ನಿಮ್ಮ ಮಗಳು ZP ಮಾಡಕಂತ ಹೋದ್ರಿ, ZP ಆದ್ರು, ಅದೆಲ್ಲ ಪ್ರತಿಯೊಂದು ಒಂದೇ ಕುಟುಂಬಕ್ಕೆ ಅಂತಂದ್ರೆ ನಮ್ KJF ತಾಲೂಕಲ್ಲಿ ಇಟ್ಟಿರ್ತಕ್ಕಂಥವ್ರು ಏನ್ ಮಾಡ್ಬೇಕು ಹೇಳಿ ಸಂಪಂಗಿ. ಇಲ್ಲ ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ, ಇವಾಗ ಹೆಂಗೋ ನನಗೆ ಗೊತ್ತಿಲ್ಲ, ನೆಕ್ಸ್ಟ್ ಏನ್ ಸ್ಟೇಟ್ಮೆಂಟ್ ಕೊಡಿಸ್ತೀರಾ ನಿಮ್ಮವ್ರ ಮೇಲೆ ಅಂದ್ರೆ ನನ್ನ ಮೇಲೆ ನಿಮ್ಮವ್ರ ಕಡೆಯಿಂದ. ಇಲ್ಲ ನೀವು ಹೇಳ್ಬಿಡಿ KJF ತಾಲೂಕ್ ನಂದು, ಯಾವ ಚುನಾವಣೆಗೆ ಯಾರು ಸ್ಪರ್ಧೆ ಮಾಡಬಾರ್ದು, KJF ತಾಲೂಕ್ ನಂದು, BJP ನಂದು, BJP ನಾನು ಹೇಳ್ದಂಗೆ ಕೇಳೋದು, BJP ಕೋಲಾರಲ್ಲಿ KJF ಅಲ್ಲಿ BJP ನಾನೇ ಒಂಥರ ಸುಪ್ರೀಮು ಹಿಟ್ಲರ್ ಅಂತ ಹೇಳ್ಬಿಡಿ. ನಮ್ ರೈತರಾಗಿರ್ಲಿ ಇಲ್ಲಿರ್ತಕ್ಕಂಥವ್ರು ಯಾರು ಕೇಳಕ್ ಹೋಗಲ್ಲ. ಆದ್ರೆ ಇಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಧರ್ಮದಿಂದ ನಮಗ್ ಕೇಳೋ ಹಕ್ಕಿಂದ ನಿಮ್ಮನ್ನು ಕೇಳ್ತಾ ಇದ್ದೀನಿ. ನಾಳೆ ಮತ್ತೆ ಕೇಳ್ಬೇಡಿ ನೀನ್ ಯಾವ ಪಾರ್ಟಿ ಅಂತ ನಿಮ್ಮವ್ರು ಕೇಳ್ತಾರೆ. ನಾನು KJF ಅಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಮಣ್ಣಿನ ಮಗನಾಗಿ ನನಗಿರೋ ಹಕ್ಕಲ್ಲಿ ಇಷ್ಟು ಜನ ನಮ್ಮ KJF ತಾಲೂಕಿನ ರಾಜಕೀಯ ಮತ್ತೆ ಈ ನಮ್ಮ ರೈತರನ್ನ ಯಾರು ಈ ಭಾಷಣಗಳಲ್ಲಿ ಬೊಬ್ಬೆಗಳು ಹೊಡಿತಾರೆ, ನಾನು ರೈತರ ಪರ, ರೈತರಿಗಾಗಿ ಪ್ರಾಣ ಕೊಡ್ತೇನೆ, ನಾನು ಹುಟ್ಟು ಹೋರಾಟಗಾರ, ಆ ಹೋರಾಟದಿಂದ ಬಂದು ಈ KJF ತಾಲೂಕನ್ನು ನಾನು ಒಂದು ಮಾದರಿ ತಾಲೂಕನ್ನು ಮಾಡ್ತೀನಿ ಅನ್ನೋ ಒಂದು ರೀತಿಯಲ್ಲಿ ಯಾರೆಲ್ಲ ಬಿಂಬಿಸ್ತಾರೆ ಅವ್ರಿಗೆ ನಾನು ಕೆಲವು ಪ್ರಶ್ನೆಗಳನ್ನ ಕೇಳಬೇಕಾಗತ್ತೆ. ಇವತ್ತು ನಾವು ಇದನ್ನು ಧ್ವನಿ ಎತ್ತಿಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ KJF ತಾಲೂಕಲ್ಲಿ ಹಿಟ್ಲರ್ ದರ್ಬಾರ ಅಂತ ಏನು ನಾವು ಕರಿತಾ ಇದ್ರಿ, ಇವತ್ತು ಆ ಹಿಟ್ಲರ್ ದರ್ಬಾರ ಇಲ್ಲಿ ನೋಡಬೇಕಾಗುತ್ತೆ. ಮೊದಲಿಗೆ ನಾನು ಮಾನ್ಯ ಸಂಪಂಗಿ ಅಣ್ಣನವ್ರನ್ನ ಕೆಲವು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಬಯಸ್ತೀನಿ. ನಾನೇನಾದರೂ ಅವ್ರ ಬಗ್ಗೆ ಮಾತಾಡಿದ್ರೆ ಕೆಲವು ಹೊಡಿತೀನಿ ಬಡಿತೀನಿ ನೀನು ಸಿಕ್ಕು ಅಂತ ಹೇಳೋವಂಥ ಪರಿಸ್ಥಿತಿ KJF ತಾಲೂಕಲ್ಲಿ ನಿರ್ಮಾಣವಾಗುತ್ತೆ. ನಾವು ಸಹ ನಮ್ಗೆ ಯಾಕೆ ನಮ್ಮ ಒಂದು ಸಮಾಜ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗೋಣ, ನಮ್ಮ ಒಂದು ಸಮಾಜ ಸೇವೆ ಮುಖಾಂತರ ರೈತರಿಗಿರ್ಬೋದು, ನಮ್ಮ ನಗರ ಭಾಗದಲ್ಲಿರ್ಬೋದು, ನಾವು ಒಂದು ಒಳ್ಳೆಯ ಕೆಲಸವನ್ನು ಮಾಡೋಣ ಅಂತ ಮುಂದಕ್ಕೆ ಹೋಗ್ತಾ ಇದ್ವಿ. ಆದರೂ ಸಹ ಇನ್ನೂ ಸೈಲೆಂಟಾಗಿ ಕುತ್ಕೊಂಡ್ರೆ ಎಲ್ಲೋ ಒಂದು ಕಡೆ KJF ಅಲ್ಲಿ ನಾವು ಹುಟ್ಟು ಬೆಳೆದು ನಾವು ನಮ್ಮ ರೈತರಿಗೆ ನಾವು ಅನ್ಯಾಯ ಮಾಡುತ್ತಾ ಇದ್ರು, ನಾವು ಅವ್ರು ಅನ್ಯಾಯ ಮಾಡ್ತಾ ಇದ್ರು ಸಹ ನಾವು ಅದನ್ನ ನೋಡ್ಕೊಂಡು ಕಣ್ಮುಚ್ಕೊಂಡು ಕೂತ್ರೆ ನನ್ನ ಮನಸ್ಸು ಒಪ್ಪಲ್ಲ. ಅದರಿಂದ ಇವತ್ತು ನಮ್ಮ ರೈತ ಬಾಂಧವರಾದಂಥ ಗೋವಿಂದಣ್ಣವರು, BJP ವೆಂಕಟೇಶಣ್ಣವರು, ಮುನ್ರಾಮಣ್ಣನವರು, ಸುಧಾಕರಣ್ಣನವರು, ನಮ್ಮ ಇರ್ತಕ್ಕಂಥ ಎಲ್ಲ ಮತ್ತೆ ನಮ್ಮ ತಾಯಿಯಾದಂಥ ಇಷ್ಟು ಎಲ್ಲ ಸೇರಿ ಈ ರೀತಿ ಅನ್ಯಾಯ ಆಗೈತೆ ಅಂತ ಹೇಳಿದಾಗ ನನಗೂ ಬಹಳ ಒಂಥರ ನೋವಾಯ್ತು. ನಾನು ಮೊದಲನೇದಾಗಿ ಸಂಪಂಗಿ ನನಗೆ ಕೇಳ್ತಾ ಇರೋದು, ಹೆಚ್ಚು ಕಮ್ಮಿ 498 ಮತದಾರರನ್ನ ನೀವು ಈ ವ್ಯವಸಾಯ ಸಹಕಾರಿ ಆಡಳಿತ ಮಂಡಳಿ ಚುನಾವಣೆಗೆ ಅನರ್ಹರು ಅಂತೇಳಿ ಘೋಷಣೆ ಮಾಡಿದ್ದೆ. ನಾನು ಇವತ್ತು ಯಾಕೆ ಮಾನ್ಯ ಸಂಪಂಗಿ ಸರ್ ಅವ್ರನ್ನೇ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ನೋಡಿ ಇರ್ತಕ್ಕಂಥ ಮಾಧ್ಯಮದವರು ಮತ್ತೆ KJF ತಾಲೂಕಿನವರು ಬಹಳ ಗಮನಪಟ್ಟು ಕೇಳಬೇಕಾಗಿರ್ತಕ್ಕಂಥದ್ದು, ನಮ್ಮ ಆಸ್ತಿ ಅಂದ್ರೆ ಪಿತ್ರಾರ್ಜಿತ ಆಸ್ತಿ ಅಂದ್ರೆ ತಾತ ಮಾಡತಕ್ಕಂಥದ್ದು ಯಾರು ಬರಬೇಕು? ತಾತ ಮಾಡತಕ್ಕಂಥದ್ದು ತಂದೆಗೆ ಬರ್ತದೆ, ತಂದೆ ಆದ್ಮೇಲೆ ಮೊಮ್ಮಕ್ಕಳಿಗೆ ಬರ್ತದೆ.
ಆ ರೀತಿ ನಮ್ಮ ಸಂಪಂಗ ಅಣ್ಣನವರ ಒಂದು ಕುಟುಂಬ, ದಯವಿಟ್ಟು ಇದು ನೋಡಬೇಕು. ನಮ್ಮ ಸಂಪಂಗಣ್ಣವರ ಕುಟುಂಬ ಈ ಒಂದು ವ್ಯವಸಾಯ ಸಾಗುತ್ತಾನ ಸಂಘದಲ್ಲಿ ನೋಡಿ, ಇಲ್ಲಿ ಅಶ್ವಿನಿ ಸಂಪಂಗಿ ಮೇಡಮ್ ಅವರು, ಪ್ರವೀಣ್ ಕುಮಾರ್ ಎಸ್ ಅವರು, ರಾಮಕ್ಕ ವೈ ಅವರು, ನೋಡಿ ನಾನು ರಾಮಕ್ಕ ವೈ ಅವರು 498 ಹೆಸರು KJF ಅಲ್ಲಿ ಅವರ ಮುತ್ತಂದ್ರ ಕಾಲದಿಂದ ಹುಟ್ಟಿ ಬೆಳೆದು ಈ ಭೂಮಿ ತಾಯಿಯನ್ನ ನಂಬಿ ವ್ಯವಸಾಯ ಮಾಡ್ತಿರ್ತಕ್ಕಂಥವ್ರ ಹೆಸರನ್ನ ತಾವು ಡಿಲೀಟ್ ಮಾಡಿಸ್ತೀರಾ. ಆದ್ರೆ ನಿಮ್ಮ ಕುಟುಂಬದ ಹೆಸರುಗಳನ್ನು ಮಾತ್ರ ಆ ಆಸ್ತಿನ ಹಂಗೆ ಹಂಚ್ಕೋಬೇಕು. ಅದೇ ರೀತಿ ಅಧಿಕಾರನ ಹಂಚ್ಕೊಳ್ಳಿಕ್ಕೆ ಈ ಷೇರುದಾರರ ಪಟ್ಟಿ ಮತ್ತೆ ಚುನಾವಣೆಗೆ ಅರ್ಹ ಅಂತ ಹೇಳುವಂತ ಪಟ್ಟಿಯಲ್ಲಿ ನಿಮ್ಮ ಕುಟುಂಬದ ಹೆಸರನ್ನ ಜೋಪಾನವಾಗಿ ಕಾಪಾಡ್ಬೇಕು. ನನ್ನ ಮೊದಲನೇ ಪ್ರಶ್ನೆ ಮಾನ್ಯ ವೈ ಸಂಪಂಗಿ ಅಣ್ಣನವರಿಗೆ, ಅಣ್ಣ, ಈ ಕುಟುಂಬಕ್ಕೆ ತೋರಿಸಿದಂತ ಕಾಳಜಿ, ಈ ಕುಟುಂಬದ ಮೇಲೆ ಇರ್ತಕ್ಕಂಥ ಪ್ರೀತಿ, ಈ ಕುಟುಂಬದ ಮೇಲೆ ಇರ್ತಕ್ಕಂಥ ವಾತ್ಸಲ್ಯ KJF ತಾಲೂಕಿನ ರೈತರ ಬಗ್ಗೆ ತಮಗೆ ಯಾಕಿಲ್ಲ ಅಂತ ನಾನು ಮೊದಲನೇ ಪ್ರಶ್ನೆ ಕೇಳ್ತೀನಿ. ಮತ್ತೊಂದು ಬಹಳ ಮುಖ್ಯವಾಗಿ, ನಾನು ಕೆಲವು ಮೀಡಿಯಾ ಸ್ಟೇಟ್ಮೆಂಟ್ಸ್ ಎಲ್ಲ ನೋಡ್ತಾ ಇದ್ದೀನಿ. ಕೆಲವು ಡೈರೆಕ್ಟರ್ಸ್ ಹೇಳ್ತಾ ಇದ್ದಾರೆ ಅವರು ಡೆಪಾಸಿಟ್ ಹಣ ಕೊಟ್ಟಿಲ್ಲ, ಮೀಟಿಂಗ್ಸ್ ಬಂದಿಲ್ಲ, ಅದರಿಂದ ಅವರು ಅನರ್ಹರಾಗಿದ್ದಾರೆ ಅಂತ ಹೇಳ್ತೀನಿ. ಬಹುಶಃ ಅವ್ರು ಹೇಳೋದನ್ನ ನಾನು ಸ್ವಾಗತ ಬಯಸ್ತೀನಿ, ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ನಾನು ಒಪ್ಕೊಳ್ತೀನಿ. ಆದ್ರೆ ನೀವು ಎಲ್ಲಾ ಕಡೆ ಹೋಗಿ ತಾವು ಹುಟ್ಟು ಹೋರಾಟಗಾರನಂತ ಹೇಳ್ತಾ, ಎಲ್ಲಾ ಕಡೆ ಹೋಗಿ KJF ತಾಲೂಕಿಗೋಸ್ಕರ ನಾನು ದುಡಿತಾ ಇದ್ದೀನಿ ಅಂತ ಹೇಳ್ತಾ, ಮತ್ತೆ ನಿಮ್ಮ ಮೇಲೆ ಬಿಜೆಪಿ ಪಾರ್ಟಿಯ ಒಂದು ಅಪಾರವಾದ ನಂಬಿಕೆ ಮತ್ತು ಅಪಾರವಾದಂತ ಒಂದು ಜವಾಬ್ದಾರಿಯನ್ನ ಕೊಟ್ಟು ಇಲ್ಲಿ ನೀವೊಂದು ಬಿಜೆಪಿ ಪಕ್ಷವನ್ನ ಕಟ್ಟಿರ್ತಕ್ಕಂಥದ್ದಲ್ಲಿ ನೀವು ಮುಂದೆ ಬಹಳ ದೊಡ್ಡ ವ್ಯಕ್ತಿ ಅಂತ ಹೇಳುವಂತ ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ನಮ್ಮ ರೈತರೇನೋ ಅನಕ್ಷರು, ಮೀಟಿಂಗ್ ಗೊತ್ತಿಲ್ಲ ಅವ್ರಿಗೆ, ನಡವಳಿಕೆ ಗೊತ್ತಿಲ್ಲ ಅವ್ರಿಗೆ, ಏನೂ ಗೊತ್ತಿಲ್ಲ, ಡಿಲೀಟ್ ಆಗ್ತಾ ಇತ್ತು. ಇವತ್ತು ನಮ್ಮದೇ ಸರ್ಕಾರ ಅಂದ್ರೆ ನಿಮ್ಮದೇ ಸರ್ಕಾರ SIR ಪ್ರೋಗ್ರಾಮ್ ಮಾಡಬೇಕು ಅಂತಂದ್ರೆ ಮನೆಗೂ ತೆರಳಿ ನೀವು SIR ಮಾಡಿಸ್ಬೇಕು, ನಿಮ್ದಿಲ್ಲ ಅಂದ್ರೆ ಡಿಲೀಟ್ ಆಗ್ಬಿಡ್ತದೆ ಮತದಾರರ ಪಟ್ಟಿಯಿಂದ ಅಂತೇಳಿ ನೀವೇ, ಬೇರೆ ಯಾರು ಅಲ್ಲ ಸಂಪಂಗಿ ಅಣ್ಣ, ನೀವೇ BLO 1 BLO 2 ಅಂತೇಳಿ ಮಾಡಿ ಹಳ್ಳಿಗೂ ಹೋಗಿ ಅಂತ ಒಂದು ಮೆಸೇಜ್ ಕೊಟ್ಟಿದ್ರು ಸಹ ನಮ್ಮ ರೈತರು ಎಚ್ಚೆತ್ಕೊಳ್ತಾ ಇದ್ರು. ಯಾಕೆ ನೀವು ಈ ಕೆಲಸ ಮಾಡಿಲ್ಲ ಅಂತ ನಿಮ್ಮನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೆ. ಇದನ್ನೆಲ್ಲ ಹೊರತುಪಡಿಸಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ KJF ಜನತೆ ನೋಡ್ಬೇಕಾಗಿರ್ತಕ್ಕಂಥದ್ದು, ಆಲೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು, ಇದು ಕೇವಲ ಈ TAPMC ಚುನಾವಣೆಯ ಒಂದು ನಿದರ್ಶನ ಅಲ್ಲ, ಅಥವಾ ಈ TAPMC ಸಂಘದ ಒಂದು ನಿದರ್ಶನ ಅಲ್ಲ, ಇಲ್ಲಿ ಕೂತಿರ್ತಕ್ಕಂಥ ರೈತರ ಒಂದು ದುಃಖ ಅಥವಾ ರೈತರ ಕಣ್ಣೀರಲ್ಲ. ಇದು KJF ಕ್ಷೇತ್ರದ ಪ್ರತಿಯೊಂದು ಒಂದು ಅಂಗವಾಗಿರ್ತಕ್ಕಂಥ ಚುನಾವಣೆಗಳಲ್ಲಿ ನಡೆದಿರ್ತಕ್ಕಂಥ ಕೆಲಸ. ನಾನಿದನ್ನು ನೇರವಾಗಿ ಹೇಳ್ತೀನಿ, ಕಾಂಗ್ರೆಸ್ ಮತ್ತು ನಮ್ಮ ಸಂಪಂಗಿ ಅಣ್ಣರ ಒಳ ಒಪ್ಪಂದದಂತೆ ಇದನ್ನ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಸೇರಿ ನಿಮ್ಮನ್ನ ಆರೋಪ ಮಾಡ್ತಾರೆ, ಇದಕ್ಕೆ ನೀವು ಉತ್ತರ ಕೊಡ್ಬೇಕು ಅಂತ ಹೇಳ್ತಾರೆ. ಈಗ ಮತ್ತೊಂದ್ಸಲ ಹೇಳ್ಬೇಕಾದಂತಂದ್ರೆ ನಮ್ಮ ರೂಪಕ್ಕ ಏನ್ ಬಾಯಿ ಮಾತಾಡಿದ್ರೆ ಹರಿಹರ, ಬ್ರಹ್ಮ, ವಿಷ್ಣು, ಮಹೇಶ್ವರ, ಗುರು ಸಾಕ್ಷಾತ್ ಎಲ್ಲಾ ಬಂದ್ಬಿಡ್ತದೆ. ನಾನು ನಮ್ಮ ಎದುರಾಳಿಗಳಿಗೆ ನಾನು ಉತ್ತರ ಕೊಡಲ್ಲ. ಅಕ್ಕ, ನೀವು ನಮ್ಗೆ ಉತ್ತರ ಕೊಡ್ಬೇಡಿ. ಮೊನ್ನೆ ನಿಮ್ ಪತ್ರನೂ ಬಂದು ತಲುಪ್ತು ನನಗೆ, ಪಿಂಚಣಿಗಳ ಬಗ್ಗೆ ಏನಾಯ್ತು ಅಂತ ಹೇಳಿದಾಗ ನೇರವಾಗಿ ಕೇಂದ್ರ ಸರ್ಕಾರ ಇದಕ್ಕೆ ಹೊಣೆ ಅಂತ ಹೇಳ್ತಾ ಇದ್ದೀರಾ. ರೂಪಕ್ಕ, ನೀವು ಕೇಂದ್ರ ಸರ್ಕಾರನ ಬೆರಳೆತ್ತು ತೋರಿಸೋದಕ್ಕಿಂತ ನಿನ್ನ ಮಾತೃದೇವೋ ಭವ ಪಿತೃದೇವೋ ಭವ ಅನ್ನಂತಹ ನಿಮ್ಮ ತಂದೆಯವರು ಇವತ್ತು ಆಹಾರದ ಸಚಿವರಾಗಿದ್ದಾರೆ, ಸಮಾಜ ಕಲ್ಯಾಣ, ಅದಕ್ಕೆ ಆಹಾರ ಸಚಿವರಾಗಿದ್ರೆ ಸಮಾಜ ಕಲ್ಯಾಣ ಸಚಿವರಾಗಿದ್ದಾರೆ. ಸಮಾಜ ಕಲ್ಯಾಣದಲ್ಲಿ ನಿಮ್ ತಂದೆಯವ್ರ ಮನಸ್ಸು ಮಾಡಿದ್ರೆ ಏನ್ ಬೇಕೋ ಮಾಡ್ಬೋದು. ನೀವ್ ಹೇಳ್ತಾ ಇರ್ತೀರಾ KJF ನನಗೆ ರಾಜಕೀಯ ಭಿಕ್ಷೆ ಕೊಟ್ಟಿರ್ತಕ್ಕಂಥದ್ದು. KJF ನಿಮ್ಗೆ ಭಿಕ್ಷೆ ಇಟ್ಟಿರ್ಬೇಕಾದ್ರೆ, KJF ಮತದಾರರು ನಿಮ್ಗೆ ಭಿಕ್ಷೆ ಇಟ್ಟಿದಾರಾದ್ರೆ, ಆ ಭಿಕ್ಷೆ ಕೊಟ್ಟಂತವ್ರಿಗೆ ನಿಮ್ಮ ಪ್ರತಿಫಲವಾಗಿ ಪಿಂಚಣಿಗಳನ್ನ ಕಡಿತ ಮಾಡೋದೇನಾ ಅಂತ ನಾನು ಕೇಳಿದ್ದೆ. ನೀವೊಂದು ಉತ್ತರ ಕೊಟ್ಟಿದ್ದೀರಾ. ನೀವು ಇದು ಕೇಂದ್ರ ಸರ್ಕಾರದ ಒಂದು ನಿರ್ದೇಶನದಂತೆ ನಾವ್ ಇದ್ ಮಾಡಿದೀರಿ ಅಂತ. ನಿಮ್ಮ ಉತ್ತರಕ್ಕೆ ನಾನು ಸ್ವೀಕರಿಸಲ್ಲ. ಯಾಕೆ ಸ್ವೀಕರಿಸಲ್ಲ ಅಂತಂದ್ರೆ, ನೀವು ಚುನಾವಣೆ ಕೊಟ್ಟಿರ್ತಕ್ಕಂಥ ಎಲ್ಲ ಪ್ರಣಾಳಿಕೆಗಳನ್ನು ನೀವು ಸುಳ್ಳು ಭರವಸೆಗಳನ್ನು ಕೊಟ್ಟಿದ್ದೀರಾ. ಇವತ್ತು ಅದನ್ನೆಲ್ಲ ಬಿಟ್ಟು ಇದನ್ನ ನಿಮ್ಮನ್ನ ಒಂದು ನೇರ ಪ್ರಶ್ನೆ ಕೇಳ್ತೀನಿ. ನಮ್ಮ ಸಂಪಂಗಿ ಮಾಜಿ ಶಾಸಕರಾದಂತವ್ರು ನಿಮ್ ಮೇಲೆ ಆರೋಪ ಮಾಡ್ತಾರೆ, ಜಮೀನ್ ಆರೋಪ.
ನೀವು ನಿಮ್ಮ ಹಿಂಬಾಲಕರನ್ನು ಬಿಟ್ಟು ಅವ್ರ ಮೇಲೆ ಆರೋಪ ಮಾಡಿಸ್ತೀರಾ? ಜನರಿಗೆ ನೀವು ಏನ್ ಸಂದೇಶವನ್ನು ಕೊಡ್ತಾ ಇದ್ದೀರಾ? ನಿಮ್ಮಲ್ಲಿ ಅಧಿಕಾರ ಇಲ್ವಾ? ಅಧಿಕಾರ ಬಳಸ್ಕೊಳ್ಳೋದು ನಿಮ್ಗೆ ಗೊತ್ತಿಲ್ವಾ? ಗೊತ್ತಿಲ್ಲ ಅಂತಂದ್ರೆ ಒಂದ್ ದಿವಸ ರಾಜೀನಾಮೆ ಕೊಟ್ಬಿಟ್ಟು ಹೊರಟೋಗಿ. ಯಾರೋ ಗೊತ್ತಿರ್ತಕ್ಕಂಥವ್ರು ಬಂದು ಅದನ್ನ ಹೆಂಗ್ ನಿಭಾಯಿಸ್ಬೇಕು ಅಂತ ತೋರಿಸ್ತಾರೆ. ನಿಮ್ಮಲ್ಲೇ ಅಧಿಕಾರ ಐತೆ, ಒಂದು ಎನ್ಕ್ವೈರಿ ಕಮಿಟಿ ಹಾಕ್ಬೋದಾಗಿತ್ತು. ನಿಮ್ ತಂದೆಯವರು ಸಚಿವರಾಗಿದ್ದಾರೆ, ಅದು ಸಮಾಜ ಕಲ್ಯಾಣದಲ್ಲೇ ಸಚಿವರಾಗಿರ್ತಕ್ಕಂಥವ್ರು, ಒಂದು ಎನ್ಕ್ವೈರಿ ಕಮಿಟಿ ಹಾಕ್ಸ್ಬೋದಾಗಿತ್ತು. ಹಾಕ್ಸಲ್ಲ. ಯಾಕೆ ಅಂದ್ರೆ ಒಬ್ರಿಗೊಬ್ರು ಒಳಗಡೆ ಅಡ್ಜಸ್ಟ್ಮೆಂಟ್. ಈ ಅಡ್ಜಸ್ಟ್ಮೆಂಟ್ ಇಲ್ಲ ಅಂದ್ರೆ ಕೂಡಲೇ ಡಿಪಾರ್ಟ್ಮೆಂಟ್ ಬರೀರಿ, ಕೂಡಲೇ DC ಅವ್ರಿಗೆ ಬರೀರಿ, ತಹಸೀಲ್ದಾರ್ಗೆ ಹೇಳ್ರಿ, ಅಥವಾ ವಿಧಾನಸಭೆಯಲ್ಲಿ ಮಾತಾಡ್ಬೇಕಂತಂದ್ರೆ ನನ್ ಮೇಲೆ ಇಂತ ಆರೋಪ ಬರ್ತಾ ಐತೆ, ಈ ಜಮೀನು ಅಕ್ರಮವಾಗಿ ಮಾಡ್ಕೊಂಡಿದ್ದಾನೆ ಒಂದು ಆರೋಪ ಬರ್ತಾ ಐತೆ, ಇದನ್ನ ನಾನು ಕೂಡಲೇ ಒಂದು ಎನ್ಕ್ವೈರಿ ಮಾಡಿ ಒಂದು ರಿಪೋರ್ಟ್ ಕೊಡಿ, ನನ್ಗೆ ಒಳ್ಳೆ ಹೆಸರು ಬರಬೇಕು ಅನ್ನೋದು ಒಂದು ಎನ್ಕ್ವೈರಿ ಹಾಕಕ್ ಹೇಳಿ. ಅದನ್ನ ಬಿಟ್ಟು ನೀವು ನಿಮ್ ಮೇಲೆ ಅವ್ರ ಮೇಲೆ ಇವ್ರು ಮಾತಾಡ್ತಾ ಇದ್ರೆ ಇದು ಸರಿ ಇಲ್ಲ. ಈಗ ಮೊದಲನೇದಾಗಿ ನಿಮ್ಮನ್ನು ಕೇಳ್ತಕ್ಕಂತ ಇವತ್ತು